All, welcome back to another new episode of Butterfly's Choice. In today's class, we are going to discuss about golden rules of accounting. There are three different rules for journalizing accounting transaction. ಒಂದು ಅಕೌಂಟ್ ಟ್ರಾನ್ಸಾಕ್ಷನ್ ಪಾಸ್ ಮಾಡಬೇಕಾದ್ರೆ ತ್ರೀ ರೂಲ್ಸ್ನ ಫಾಲೋ ಮಾಡಬೇಕು. ದೇರ್ ಆರ್ ತ್ರೀ ಡಿಫ್ರೆಂಟ್ ರೂಲ್ಸ್ ದಟ್ ಇಸ್ ನೋನ್ ಆಸ್ ಪರ್ಸನಲ್ ಅಕೌಂಟ್, ರಿಯಲ್ ಅಕೌಂಟ್ ಆ್ಯಂಡ್ ನಾಮಿನಲ್ ಅಕೌಂಟ್. ದೀಸ್ ಆರ್ ದ ತ್ರೀ ಡಿಫ್ರೆಂಟ್ ರೂಲ್ಸ್ ಆಫ್ ಅಕೌಂಟಿಂಗ್. ಈ ಮೂರು ರೂಲ್ ಅಂಡರಲ್ಲಿ ಬರುವ ತ್ರೀ ಡಿಫ್ರೆಂಟ್ ರೂಲ್ಸ್ನ ಇಟ್ಕೊಂಡು ಈಚ್ ಆ್ಯಂಡ್ ಎವ್ರಿ ಟ್ರಾನ್ಸಾಕ್ಷನ್ನ ಅಕೌಂಟಿಂಗಲ್ಲಿ ಪಾಸ್ ಮಾಡಬೇಕು. ಸೊ ಯಾವ ರೀತಿಯ ಡಿಫ್ರೆಂಟ್ ಕೈಂಡ್ಸ್ ಆಫ್ ಅಕೌಂಟ್ಸ್ ವಿಲ್ ಕಮ್ ಅಂಡರ್ ತ್ರೀ ಡಿಫ್ರೆಂಟ್ ಹೆಡ್ಸ್ ಆಫ್ ಅಕೌಂಟ್ಸ್. ತ್ರೀ ಡಿಫ್ರೆಂಟ್ ಹೆಡ್ಡಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಅಕೌಂಟ್ಸ್ ಬರುತ್ತೆ. ಸೊ ಪರ್ಸ್ನಲ್ ಅಕೌಂಟ್ ಅಂಡರಲ್ಲಿ ಪರ್ಸನ್ ನೇಮ್ ಅಥವಾ ಕಂಪನಿ ನೇಮ್ ಅಥವಾ ಬ್ಯಾಂಕ್ ನೇಮ್ ಆರ್ ಕಾಲೇಜ್ ನೇಮ್ ಈ ಥರ ನೇಮ್ಸ್ ಮೆನ್ಷನ್ ಆದರೆ ಅದು ಪರ್ಸ್ನಲ್ ಅಕೌಂಟ್ ಅಂಡರಲ್ಲಿ ಬರುತ್ತೆ. ನೆಕ್ಸ್ಟ್ ಒನ್ ಇಸ್ ರಿಯಲ್ ಅಕೌಂಟ್. ರಿಯಲ್ ಅಕೌಂಟ್ ಅಂಡರಲ್ಲಿ ಏನೆಲ್ಲ ಬರುತ್ತೆ? ಇಟ್ ಇಸ್ ಅ ಟೈಪ್ ಆಫ್ ಲ್ಯಾಂಡ್ ಪರ್ಚೇಸ್ ಮಾಡಿದ್ದು, ಬಿಲ್ಡಿಂಗ್ ಪರ್ಚೇಸ್ ಮಾಡಿದ್ದು, ಆರ್ ಗುಡ್ ವಿಲ್ ಪರ್ಚೇಸ್ ಆರ್ ಸೋಲ್ಡ್, ಆರ್ ಟ್ರೇಡ್ ಮಾರ್ಕ್ ಪರ್ಚೇಸ್ಡ್ ಆರ್ ಸೋಲ್ಡ್, ಅ ಪೇಟೆಂಟ್ ಪರ್ಚೇಸ್ಡ್ ಆರ್ ಸೋಲ್ಡ್. ಈ ಥರ ಎಂಟ್ರೀಸ್ ಬರುವಾಗ ಅದು ರಿಯಲ್ ಅಕೌಂಟ್ ರೂಲ್ಸ್ನ ಫಾಲೋ ಮಾಡಿ ಜರ್ನಲ್ ಎಂಟ್ರಿ ಪಾಸ್ ಮಾಡಬೇಕು. ಆ್ಯಂಡ್ ಥರ್ಡ್ ಒನ್ ಇಸ್ ನಾಮಿನಲ್ ಅಕೌಂಟ್. ನಾಮಿನಲ್ ಅಕೌಂಟ್ ಅಂಡರಲ್ಲಿ ರೆಂಟ್, ಇಂಟ್ರೆಸ್ಟ್, ರಿಪೇರ್, ಸ್ಯಾಲರಿ, ವೇಜಸ್ ಈ ಥರ ಟ್ರಾನ್ಸಾಕ್ಷನ್ ಬರುತ್ತೆ. ದ್ಯಾಟ್ ಇಸ್ expenses and incomes or loss or any gains happened in the business or any income happened in the business. That kind of entries will come under nominal account. ಈ ರೀತಿಯ ಅಕೌಂಟ್ಸ್ ಯಾವುದರ ಟ್ರಾನ್ಸಾಕ್ಷನ್ ನಾಮಿನಲ್ ಅಕೌಂಟ್ ಅಂಡರಲ್ಲಿ ಬರುತ್ತೆ. ಸೊ ವಾಟ್ ಇಸ್ ದ ರೂಲ್ ಅಕಾರ್ಡಿಂಗ್ ಟು ಪರ್ಸ್ನಲ್ ಅಕೌಂಟ್? ಪರ್ಸ್ನಲ್ ಅಕೌಂಟಲ್ಲಿ ಹೇಗೆ ಟ್ರಾನ್ಸಾಕ್ಷನ್ನ ಪಾಸ್ ಮಾಡೋದು? ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ಏನಾದರೂ ರಿಸೀವ್ ಮಾಡಿದರೆ, ಒಬ್ಬ ವ್ಯಕ್ತಿ ರಿಸೀವ್ ಮಾಡಿದರೆ ಆ ವ್ಯಕ್ತಿ ಏನಾಗ್ತಾರೆ? ಡೆಬಿಟ್ ಆಗ್ತಾರೆ. ಕ್ರೆಡಿಟ್ ದ ಗಿವರ್. ಲೆಟ್ ಅಸ್ ಟೇಕ್ ಅನ್ ಎಕ್ಸಾಂಪಲ್. ಹೇಗೆ ಜರ್ನಲ್ ಎಂಟ್ರಿನ ಪಾಸ್ ಮಾಡೋದು ಅಂತ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ರಾಮು ರಿಸೀವ್ಡ್ ₹5,000 ಕ್ಯಾಶ್. ರಾಮು ರಿಸೀವ್ಡ್ ₹5,000 ಕ್ಯಾಶ್. ಆಗ ಏನು ಜರ್ನಲ್ ಎಂಟ್ರಿ ಆಗಬೇಕು? ಈ ರೂಲ್ ಪ್ರಕಾರ ರಿಸೀವರ್ ಏನಾಗ್ತಾರೆ? ಡೆಬಿಟ್ ಆಗ್ತಾರೆ. ಸೊ ರಾಮು ರಿಸೀವ್ ಆಗಿದ್ದು. ಸೊ ರಾಮು ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್. ಲೆಟ್ಸ್ ಟೇಕ್ ಎಕ್ಸಾಂಪಲ್ ಆಫ್ ಗಿವರ್. ರಾಮ್ ಪೇಯ್ಡ್ ಕ್ಯಾಶ್ ₹1,000. ಈಗ ಇಲ್ಲಿ ಪೇಯ್ಡ್ ಗಿವ್ ಆಗಿದೆ, ಗಿವ್ ಟು ಸಮ್ ಒನ್. ಸೊ ಪೇಯ್ಡ್ ಆಗಿದೆ. ಆಗ ಏನಾಗುತ್ತೆ? ಕ್ರೆಡಿಟ್ ದ ಗಿವರ್. ದ ಗಿವರ್ ವಿಲ್ ಬಿ ಕ್ರೆಡಿಟೆಡ್. ಸೊ ಜರ್ನಲ್ ಎಂಟ್ರಿ ವಿಲ್ ಬಿ ಕ್ಯಾಶ್ ಅಕೌಂಟ್ ಡೇಟಾ ಟು ರಾಮ್ ಅಕೌಂಟ್. Second rule is real account. According to real account, debit what comes in, credit what goes out. Debit what comes in, credit what goes out. Let us take an example. Missionary purchased ₹5,000. ಮಿಷನರಿ ₹5,000ಗೆ ಪರ್ಚೇಸ್ ಮಾಡಿದ್ದಾನೆ. ಈಗ ಇಲ್ಲಿ ವಾಟ್ ಕಮ್ಸ್ ಇನ್? ಮಿಷನರಿ ಕಮ್ಸ್ ಇನ್. ಸೊ ಮಿಷನರಿ ಡೆಬಿಟ್ ಆಗಬೇಕು. ಮಿಷನರಿ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್. ಲೆಟ್ ಅಸ್ ಟೇಕ್ ಎಕ್ಸಾಂಪಲ್ ಆಫ್ ಕ್ರೆಡಿಟ್ ವಾಟ್ ಗೋಸ್ ಔಟ್. ಸೇಲ್ ಆಫ್ ಲ್ಯಾಂಡ್ ಫಾರ್ ₹5 crore. 5 crore rupeesಗೆ ಲ್ಯಾಂಡ್ನ ಸೇಲ್ ಮಾಡಿದ್ದಾರೆ. ಸೊ ಕ್ಯಾಶ್ ಅಕೌಂಟ್ ಡೇಟಾ ಟು ಲ್ಯಾಂಡ್ ಅಕೌಂಟ್. So land will goes out, so that will become credited. So cash account data to land account. Third rule is nominal account. Accounting rule prakara, according to this, debit expenses or losses, credit income or gain. ಡೆಬಿಟ್ ಏನಾದರೂ ಎಕ್ಸ್ಪೆನ್ಸಸ್, ಬಿಸ್ನೆಸ್ಸಲ್ಲಿ ಏನಾದರೂ ಎಕ್ಸ್ಪೆನ್ಸ್ ಇನ್ಕಾದರೆ ಆರ್ ಎನಿ ಇನ್ಸ್ಟಿಟ್ಯೂಷನಲ್ಲಿ ಏನಾದರೂ ಎಕ್ಸ್ಪೆನ್ಸಸ್ ಇನ್ಕರ್ ಆದರೆ ಅದನ್ನು ಏನು ಮಾಡ್ತಾರೆ? ಡೆಬಿಟ್ ಮಾಡ್ತಾರೆ. ಏನಾದರೂ ಇನ್ಕಮ್ ಆರ್ ಗೇನ್ ಉಂಟಾದರೆ ಅದನ್ನು ಕ್ರೆಡಿಟ್ ಮಾಡ್ತಾರೆ. ಸೊ ಲೆಟ್ ಅಸ್ ಟೇಕ್ ಎನ್ ಎಕ್ಸಾಂಪಲ್ ಆಫ್ ಡೆಬಿಟ್ ಎಕ್ಸ್ಪೆನ್ಸಸ್ ಆರ್ ಲಾಸಸ್. ಸ್ಯಾಲರಿ ಪೇಯ್ಡ್ ₹8,000. ಸ್ಯಾಲರಿ ಒಂದು ಇನ್ಸ್ಟಿಟ್ಯೂಷನ್ ಒಂದು ಎಂಪ್ಲಾಯಿಗೆ ಪೇ ಮಾಡ್ತಿದೆ. ಆಗ ಅದೇನು? ಅವರಿಗೆ ಎಕ್ಸ್ಪೆನ್ಸಸ್. ಸೊ ಸ್ಯಾಲರಿ ವಿಲ್ ಬಿ ಬಿಕಮ್ debited. Salary account data to cash account. In case of credit, income or gain. Income or gain, any income received, that will become credit. So let us take an example. Interest received ₹500. So interest received ₹500. So it will become credit. So cash account data to interest received account. So this is the rule of nominal account. So ನಿಮಗೆಲ್ಲ ತ್ರೀ ಗೋಲ್ಡನ್ ರೂಲ್ಸ್ ಆಫ್ ಅಕೌಂಟಿಂಗ್ ಬಗ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.